ಹಾಯ್, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅಂತೇಳಿ ಅನ್ಕೋತಾ ಈಗ ಹೊಸ ಒಂದು ಅಪ್ಡೇಟ್ನ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಜೈಬೇರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ದಿಲೀಪ್ KGF. ನೋಡಿ, ಇವತ್ತಿನ ವಿಚಾರ ಇಸ್ರೇಲ್ ಮತ್ತು ಇರಾನ್. ಈಗ ಯುದ್ಧದ ಕಾರ್ಮೋಡ ಈಗ ಆರಂಭ ಆಗಿದೆ. ನಿನ್ನೆಯಿಂದ ಮಿಸೈಲ್ ದಾಳಿಗಳ ಪ್ರಭಾವ ಹೆಚ್ಚಾಗಿದೆ. ಈಗ ಇಸ್ರೇಲ್ ಅಮೇರಿಕದ ಜೊತೆಗೂಡಿ ಸುಮಾರು 400 ರಾಕೆಟ್ಗಳನ್ನು ಬಳಸಿ ರಾತ್ರಿ ಇರಾನ್ನ ಮುಖ್ಯ ಮೋಸ್ಟ್ ವಾಂಟೆಡ್ ಆಗಿರ್ತಕ್ಕಂಥ ಈ ಎರಡು ದೇಶಗಳಿಗೆ ಬೇಕಾದಕ್ಕಿಂತ ಖಮೇನಿನನ್ನು ಹತ್ಯೆ ಮಾಡಲಾಗಿದೆ. US ಅಂದರೆ ಅಮೇರಿಕ ಈ ಒಂದು ದೃಢ ನಿರ್ಧಾರ ತಗೊಂಡಿದೆ. ಈಗ ಎರಡೂ ದೇಶಗಳ ನಡುವೆ ಭೀಕರ ಯುದ್ಧ ಆರಂಭವಾಗಿದೆ. ಇರಾನ್ನ ಮೇಲೆ ಸುಮಾರು 400ಕ್ಕೂ ಹೆಚ್ಚು ಮಿಸೈಲ್ ದಾಳಿಗಳನ್ನು ಮಾಡಿರ್ತಕ್ಕಂಥ ಅಮೇರಿಕ ಹಾಗೂ ಇಸ್ರೇಲ್ ಈ ಭೀಕರತೆಗೆ ಖಮೇನಿನನ್ನು ಹತ್ಯೆ ಮಾಡಲಾಗಿದೆ. ಖಮೇನಿ 86 ವರ್ಷದ ವೃದ್ಧ ಆಗಿದ್ದರೂ ಕೂಡ ಕೆಲವು ಅಭಿಪ್ರಾಯಗಳನ್ನು ನೇರವಾಗಿ ಹಂಚಿಕೊಳ್ತಕ್ಕಂಥ ಒಬ್ಬ ನಾಯಕ ಆಗಿರ್ತಾನೆ. ಈ ಖಮೇನಿಯ ಹತ್ಯೆಯಿಂದ ಕೆಲವರು ಸಂತಸಗೊಂಡ್ರೆ ಕೆಲವರು ದುಃಖಭರಿತವಾಗಿದ್ದಾರೆ. ಏನೇ ಆದರೂ ಸಹ ಅಮೇರಿಕ ಅಧ್ಯಕ್ಷ ಟ್ರಂಪ್ ಹಾಗೂ ಇಸ್ರೇಲ್ನ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಎರಡೂ ದೇಶಗಳ ಒಂದು ಮಿಲಿಟರಿ ಈಗ ಮಿಸೈಲ್ ದಾಳಿಯಿಂದ ಖಮೇನಿನನ್ನು ಹತ್ಯೆ ಮಾಡಲಾಗಿದೆ. ಇದಕ್ಕೂ ಮುಂಚೆ ಸಣ್ಣ ಮಿಸೈಲ್ ದಾಳಿಗಳನ್ನು ನಡೆಸ್ತಕ್ಕಂಥ ಈ ದೇಶಗಳು ಈಗ ಪರಸ್ಪರ ಯುದ್ಧಕ್ಕೆ ಆರಂಭ ಆಗಿದೆ. ಈ ಯುದ್ಧದ ಭೀಕರತೆ ಹೇಗಿದೆ ಅಂದರೆ, ಸುಮಾರು 8 ರಾಷ್ಟ್ರಗಳ ಮೇಲೆ ದುಬೈನ ಬುರ್ಜ್ ಖಲೀಫಾ ಪಕ್ಕದಲ್ಲಿ ಕೂಡ ಒಂದು ಬಾಂಬನ್ನು ಹಾಕಲಾಗಿದೆ. ಸುಮಾರು 8 ದೇಶಗಳು UAE, ದುಬೈ, ಇರಾನ್, ಇರಾಕ್ ಇನ್ನೂ ಮುಂತಾದ ಅರಬ್ ರಾಷ್ಟ್ರಗಳ ನಡುವೆ ಈಗ ಭೀಕರತೆ ಜಾಸ್ತಿಯಾಗಿದೆ. ಈ ಯುದ್ಧದ ಸಾಂದ್ರತೆ ಹೇಗಿದೆ ಅಂತಂದರೆ, ಚಿನ್ನ ಬೆಳ್ಳಿ ಮೇಲೆ ಕೂಡ ಎಫೆಕ್ಟ್ ಬೀಳ್ತಕ್ಕಂಥ ಈಗ ಕೆಲವು ರಾಷ್ಟ್ರಗಳು ಅಭಿಪ್ರಾಯ ಪಡ್ತಾ ಇವೆ. ನಿನ್ನೆ 10,000ಕ್ಕೆ 10 ಗ್ರಾಮ್ಗೆ 5,000 ರೂಪಾಯಿಗಳು ಹೆಚ್ಚಾಗಿರ್ತಕ್ಕಂಥ ಸುದ್ದಿ ಈಗ ಅದೊಂದು ಕಡೆ ಬರ್ತದೆ. ಒಂದು ರಾಷ್ಟ್ರದ ಮೇಲೆ ಯಾವುದೇ ಒಂದು ಪರಿಣಾಮ ಬೀರ್ತಕ್ಕಂಥ ಅಂಶಗಳು ಕೆಲವು ಇರ್ತವೆ. ಯುದ್ಧ ಅಂತಂದರೆ ಕೆಲವು ರಾಷ್ಟ್ರಗಳ ಮೇಲೆ ಪರಿಣಾಮ ಬೀರ್ತದೆ. ಈಗ ಇರಾನ್ನಿಂದ ಭಾರತಕ್ಕೂ ಸ್ವಲ್ಪ ನಷ್ಟ ಆಗಿರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆಂತಂದರೆ ಇರಾನ್ನಿಂದ ತೈಲ ಆಮದು ಮಾಡ್ತಕ್ಕಂಥ ಭಾರತ ಈಗ ಯುದ್ಧದ ಭೀತಿಯಿಂದ ಎದುರಿಸ್ತಾ ಇರ್ತಕ್ಕಂಥ ಇರಾನ್ ಈಗ ಕೆಲವು ದಿನಗಳ ಮಟ್ಟಿಗೆ ಸ್ಥಗಿತಗೊಳಿಗಳನ್ನು ಮಾಡ್ಬೋದಾಗಿರ್ತಕ್ಕಂಥ ಅಂಶ ಈಗ ಬೆಳಕಿಗೆ ಬರ್ತಾ ಇದೆ. ಏನೇ ಆಗಿರಲಿ, ಈ ಯುದ್ಧದ ಭೀತಿ ಜಗತ್ತಿನ ಕೆಲವು ರಾಷ್ಟ್ರಗಳಲ್ಲಿ ಈಗ ಆಂದೋಲನವಾಗಿದೆ. ಭಾರತದಿಂದ ಹಿಂದಿರುಗಿ ಬರೋಣ ಅಂತ ಹೇಳ್ತಕ್ಕಂಥ ಎಷ್ಟೋ ಜನ ಈಗ ಭಾರತಕ್ಕೆ ವಾಪಸ್ ಆಗ್ತಕ್ಕಂಥ ಹೆಲ್ಪ್ಲೈನ್ ಕೂಡ ಆರಂಭ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಈಗ ತಿಳಿದು ಬರ್ತಾ ಇದೆ. ಈ ವಿಚಾರ ಎರಡೂ ದೇಶಗಳ ಸಮನ್ವಯ ಶಾಂತಿ ಸಭೆಯಾದ ಕೆಲವು ದೇಶಗಳು ಬಂದು ಶಾಂತಿ ಸಭೆ ನಡೆಸಿ ಯುದ್ಧಕ್ಕೆ ಕೊನೆಗೆ ಮಾಡಬೇಕಾಗಿ ಕೆಲವು ದೇಶಗಳು ಅಭಿಪ್ರಾಯ. ಯಾಕೆಂತಂದರೆ ಈ ಸಣ್ಣ ಪುಟ್ಟ ದೇಶಗಳು ದೊಡ್ಡ ದೇಶಗಳು ಎಂಟ್ರಿ ಆಗಿಬಿಟ್ರೆ 3ನೇ ಮಹಾಯುದ್ಧ ಆಗೋಕ್ಕೂ ಸಾಧ್ಯತೆ ಜಾಸ್ತಿ ಇದೆ. ಇರಾನ್ಗೆ ಚೈನಾ ಬೆಂಬಲ ಇದೆ. ಚೈನಾ ಏನಾದರೂ ಇದಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದೇನೋ ಅಂದರೆ ಅಮೇರಿಕ ಹಾಗೂ ಇಸ್ರೇಲ್ ಚೈನಾ ಮೇಲೆ ಕೂಡ ದಾಳಿ ಮಾಡ್ತಕ್ಕಂಥ ಒಂದು ಪ್ರಸಂಗ ಶುರುವಾಗುತ್ತೆ. ಆದ್ದರಿಂದ ಪ್ರಪಂಚದ ವಿಶ್ವಸಂಸ್ಥೆಯಾಗಿರ್ತಕ್ಕಂಥ
ವಿಶ್ವಸಂಸ್ಥೆಯ ಕೆಲ ನಾಯಕರುಗಳು ಈ ಯುದ್ಧಕ್ಕೆ ನಾಂದಿ ಆಡಿ ಶಾಂತಿ ಸಭೆಗಳನ್ನು ನಡೆಸಿ ಯುದ್ಧದಿಂದ ಏನೂ ಆಗೋದಿಲ್ಲ, ಕ್ರೂರತೆ ಹಾಗೂ ಭೀಕರತೆ ನಷ್ಟನೇ ಹೊರತು ಲಾಭ ಅಂತೂ ಯಾವುದಕ್ಕೂ ಆಗಲ್ಲ. ಕೆಲವು ದೇಶಗಳಿಗಂತೂ ಈಗ ಇರಾನ್ ಅನುಭವಿಸ್ತಕ್ಕಂಥ ಈ ಒಂದು ಯುದ್ಧದ ಭೀಕರತೆ ಯಾರಿಗೂ ಬೇಡ. ಈ ದೊಡ್ಡ ರಾಷ್ಟ್ರಗಳು ಇದಕ್ಕೆ ಸಹಯೋಗ ಕೊಟ್ಟರೆ ಚಿಕ್ಕ ರಾಷ್ಟ್ರಗಳೊಂದಿಗೆ ಇದನ್ನು ಅನುಭವಿಸ್ತಕ್ಕಂಥ ಕಷ್ಟ ನಷ್ಟಗಳು ಜಾಸ್ತಿ ಇರ್ತವೆ. ಯುದ್ಧದಿಂದ ಪಡಿತಕ್ಕಂಥದ್ದು ಏನೂ ಇಲ್ಲ, ನಷ್ಟ ಒಂದೇ ಅಂತೇಳ್ಬಿಟ್ಟು ಎಲ್ರಿಗೂ ಗೊತ್ತಿರ್ತಕ್ಕಂಥ ಅಂಶ. ಆದ್ದರಿಂದ ಈ ಜಗತ್ತಿನ ಹಲವು ನಾಯಕರುಗಳು ಈಗ ಮುಂದೆ ಬಂದು ಈ ಯುದ್ಧವನ್ನು ನಿಲ್ಲಿಸಿ ಶಾಂತಿ ನೆಲೆಯೂರಬೇಕಾಗಿ ಅಂತೇಳ್ಬಿಟ್ಟು ಕೆಲವು ದೇಶಗಳ ಅಭಿಪ್ರಾಯ. ಈ ಸಣ್ಣ ಭೀಕರತೆ ಏನಾಗುತ್ತೆ ಅಂದರೆ ದೊಡ್ಡ ದೊಡ್ಡ ರಾಷ್ಟ್ರಗಳಂತ ಇನ್ನು ರಷ್ಯಾ, ಜರ್ಮನಿ, ಇನ್ನು ಇದಕ್ಕೆ ಬೆಂಬಲ ಕೊಡಬೇಕಾದ ಜಪಾನ್, ಭಾರತ, ಕೆಲವು ರಾಷ್ಟ್ರಗಳು ಯಾರಂದು ಕಡೆ ಗುರುತಿಸ್ಕೊಳ್ಳೋಕ್ಕಾಗೋದಿಲ್ಲ. ಇರಾನ್ ಕಡೆ ಹೋದರೆ ಇಸ್ರೇಲ್ ಮತ್ತು ಅಮೇರಿಕಾಗೆ ಕೆಲವು ರಾಷ್ಟ್ರಗಳು ವಿರೋಧ ವ್ಯಕ್ತಪಡಿಸ್ತವೆ. ಆದ್ದರಿಂದ ಈ ಎರಡೂ ರಾಷ್ಟ್ರಗಳು ಯಾವುದ್ರ ಮೇಲೆ ಕೂಡ ಡಿಪೆಂಡ್ ಆಗಿರ್ತಕ್ಕಂಥ ಇದಿಲ್ಲ. ಈಗ ಯುದ್ಧ ಆರಂಭ ಆಗಿದೆ, ಕೆಲವು ರಾಷ್ಟ್ರಗಳು ಇದನ್ನು ನಿಲ್ಲಿಸಬೇಕು ಅಂತೇಳ್ಬಿಟ್ಟು ಅಭಿಪ್ರಾಯ ಪಡ್ತಾ ಇದ್ದಾವೆ. ಇನ್ನು ಮುಂದುವರ್ತಕ್ಕಂಥ ಭಾರತ ಇನ್ನು ಯಾರ ಪರವಾಗಿ ನಿಲ್ತದೆ ಅಂತೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಮೊನ್ನೆ ತಾನೇ ಇಸ್ರೇಲ್ಗೆ ಹೋಗ್ಬಿಟ್ಟು ನಮ್ಮ ಪ್ರಧಾನಿ 2 ದಿನದ ಪ್ರವಾಸ ಮುಗಿಸ್ತು ಬಂದ 2 ದಿನದ ನಂತರ ಈಗ ಯುದ್ಧ ಆರಂಭ ಆಗಿದೆ. ಈಗ ಭಾರತ ಯಾರೊಂದಿಗೆ ಕೈ ಜೋಡಿಸುತ್ತೆ ಅಂತೇಳ್ಬಿಟ್ಟು ಹೇಳೋಕ್ಕೂ ಬರೋದಿಲ್ಲ. ಇತ್ತ ಕಡೆ ಇಸ್ರೇಲ್ ನೆತನ್ಯಾಹು ಒಂದು ಒಳ್ಳೆಯ ವಿಶ್ವಾಸ ಹಾಗೂ ಒಳ್ಳೆಯ ಮಿತ್ರ ರಾಷ್ಟ್ರ ಆಗಿರ್ತಕ್ಕಂಥ ಇಸ್ರೇಲ್. ಇರಾನ್ನಿಂದ ನಮಗೂ ಸಹ ತೈಲ ಒಪ್ಪಂದಗಳಿಂದ ತೈಲ ಬರ್ತಕ್ಕಂಥ ಒಂದು ಅಂಶ ಇರ್ತಿದ್ದರಿಂದ ಈ ಎರಡೂ ರಾಷ್ಟ್ರಗಳಿಂದ ಯಾವುದಕ್ಕೆ ಲಾಭ ಯಾವುದಕ್ಕೆ ನಷ್ಟ ಅಂತೇಳ್ಬಿಟ್ಟು ಹೇಳೋಕ್ಕೆ ಬರೋದಿಲ್ಲ. ಈ ಎರಡು ರಾಷ್ಟ್ರಗಳಿಂದ ಸುಮಾರು ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ತಲೆನೋವಾಗಿ ಪರಿಣಮಿಸ್ತಕ್ಕಂಥ ಅಂಶ ಈಗ ಬೆಳಕಿಗೆ ಬರ್ತಾ ಇದೆ. ಈ ಎರಡು ರಾಷ್ಟ್ರಗಳಿಗೆ ಯಾರೊಂದಿಗೆ ಗುರುತಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬರೋದಿಲ್ಲ. ಆದಂತಹ ವಿಚಾರವಾಗಿ ಈಗ ಭಾರತ ತಟಸ್ಥವಾಗಿರಬೇಕಂತ ಅಂಶ ಈಗ ಗೋಚರಿಸ್ತಾ ಇದೆ. ಇನ್ನೇನು ಕೆಲವೇ ದಿನಗಳ ಹಿಂದೆ ಪ್ರವಾಸ ಮುಗಿಸ್ತಾ ಬಂದಂಥ ಇದರಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಬೇಕಾದಂತಹ ಅಂಶಗಳನ್ನು ಸಹ ಇಸ್ರೇಲ್ ಭಾರತಕ್ಕೆ ಈ ಕೆಲವು ಅಂಶಗಳನ್ನು ಕೊಡ್ತಕ್ಕಂಥ ಇದಾಗಿತ್ತು. ಏನೇ ಆಗಲಿ ಯುದ್ಧದಿಂದ ಬರೋದಂತೂ ಏನೂ ಇಲ್ಲ, ನಷ್ಟ ತಪ್ಪ. ಆದಷ್ಟು ಬೇಗ ಈ ಯುದ್ಧ ಕೊನೆಗೊಳ್ಳಲಿ, ಶಾಂತಿ ನೆಲೆಸಲಿ. ವಿಶ್ವದಲ್ಲಿ ಶಾಂತಿ ನೆಲೆಸಿದರೆ ಎಲ್ಲರೂ ಆರಾಮಾಗಿರ್ಬೋದು ಅಂತ ಹೇಳ್ತಾ, ಜೈ ಭಾರತ್.